ಅಸ್ಮಾಲ್ಲೋಕಾದುಪರತೆ ಮಯಿ ಜ್ಞಾನಂ ಮದಾಶ್ರಯಂ ಅರ್ಹತ್ಯುದ್ಧವ ಏವಾದ್ಧ ಸಂಪ್ರತ್ಯಾತ್ಮವತಾಂ ವರಹ. ಭಾಗವತದ 3ನೇ ಸ್ಕಂದದ 4ನೇ ಅಧ್ಯಾಯದ 30ನೇ ಶ್ಲೋಕವನ್ನು ನಾವಿವತ್ತು ನೋಡಬೇಕು. ಕೃಷ್ಣ ಹೀಗೆ ಆಲೋಚನೆ ಮಾಡಿದ. ನಾನು ಈ ಭೂಲೋಕವನ್ನು ಬಿಟ್ಟು ಹೋದ ಬಳಿಕ ನಾನು ಏನು ತತ್ವಜ್ಞಾನವನ್ನು ಈ ಜಗತ್ತಿಗೆ ಕೊಟ್ಟಿದ್ದೇನೆ, ಅದನ್ನು ಪಡೆದು ಅದನ್ನು ಜಗತ್ತಿಗೆ ಉಪದೇಶಿಸಲಿಕ್ಕೆ ಯೋಗ್ಯರಾದವರು ಯಾರು ಅಂದರೆ ಬ್ರಹ್ಮಜ್ಞಾನಿಗಳಲ್ಲಿ ಶ್ರೇಷ್ಠನಾದಂಥ ಉದ್ಧವನೇ ಯೋಗ್ಯ. ಆ ಉದ್ಧವ ಭಕ್ತ್ಯಾದಿ ಗುಣಗಳನ್ನು ಹೊಂದಿ ನನ್ನನ್ನೇ ಗೆದ್ದಿದ್ದಾನೆ. ನನಗೆ ಆತ ಸ್ವಲ್ಪವೂ ಕಡಿಮೆ ಅಲ್ಲ. ನನ್ನ ಬಳಿಕ ನನ್ನಂತೆ ಜಗತ್ತಿಗೆ ಜ್ಞಾನೋಪದೇಶ ಕೊಡ್ತಾ ಈ ಜಗತ್ತಿನಲ್ಲಿ ಆತ ಉಳಿಯಲಿ. ಹೀಗೆ ಭಗವಂತ ಆಲೋಚನೆ ಮಾಡಿದ್ದ. 3 ಲೋಕದ ಗುರು ಆತ, ಶಾಸ್ತ್ರದಿಂದ ಪ್ರತಿಪಾದ್ಯನೂ ಹೌದು. ಅಂಥವನಿಂದ ಈ ಜ್ಞಾನವನ್ನು ಪಡೆದ ಈ ಉದ್ಧವ ಮುಂದೆ ಬದರಿಕಾಶ್ರಮಕ್ಕೆ ಹೋದ. ಅಲ್ಲಿ ಹೋಗಿ ಆ ಭಗವಂತನನ್ನು ಆರಾಧಿಸಿದ. ಅಲ್ಲಿವರೆಗೆ ಅದು 32 ಶ್ಲೋಕಗಳ ವಿವರ. ಇದಕ್ಕೆ ವಿಜಯಧ್ವಜರು ಮೊದಲಾದವರು ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ನಾವು ನೋಡೋಣ. ಈ ಜ್ಞಾನಕ್ಕೆ ಉದ್ಧವನೇ ಅರ್ಹ, ಅಂದರೆ ಉಪದೇಶ ಮಾಡಲಿಕ್ಕೆ ಅವನೇ ಅರ್ಹ ಅಂತ ಅಲ್ಲಿ ವಿಜಯಧ್ವಜರು ಅರ್ಥ ಮಾಡಿದ್ದಾರೆ. ಮೈ ಉಪರತೆ ನಿರ್ಗತೆ ಅರ್ಹತೆ ಸ್ಥಾತುಮಿತಿ ಶೇಷ. ಇಲ್ಲಿ ಇರಲಿಕ್ಕೆ ನನ್ನ ನಂತರ ಇಲ್ಲಿ ಉಳಿಲಿಕ್ಕೆ ಉದ್ಧವನೇ ಯೋಗ್ಯ ಅಂತ ಯಾದವಾರ್ಯರು ಅದನ್ನ ಅರ್ಥ ಮಾಡಿದ್ದಾರೆ. ಆದರೆ ಸ್ಥಾತುಮ್ ಅಂತ ಶೇಷ ಮಾಡ್ಕೊಳ್ಳೋದಕ್ಕಿಂತ ಉಪದೇಷ್ಟುಮ್ ಅಂತ ಶೇಷ ಮಾಡ್ಕೊಳ್ಳೋದು ಹೆಚ್ಚು ಯೋಗ್ಯ. ನನ್ನ ನಂತರ ಇಲ್ಲಿದ್ದು ಆ ಜ್ಞಾನವನ್ನು ಕೊಡಲಿಕ್ಕೆ ಯೋಗ್ಯನಾದವರು ಯಾರು ಅಂತ ಪ್ರಶ್ನೆ ಬಂದಾಗ ಉಪದೇಷ್ಟುಮ್ ಅಂತ ಮತ್ತೆ ಬೇಕಾಗ್ತದೆ. ನಾನು ಹೊರಟು ಹೋದ್ಮೇಲೆ ಇಲ್ಲಿ ಇದ್ದು ಸ್ಥಾತುಂ ಅಪಿಚ ಮದಾಶ್ರಯಂ ಜ್ಞಾನಂ ಉಪದೇಷ್ಟುಂ, ಹೀಗೆ ಉಪದೇಷ್ಟಂ ಅಂತ ಅನ್ನೋದು ಮತ್ತೆ ಬೇಕಾಗ್ತದೆ. ಶ್ಲೋಕದಲ್ಲಿ ಮದಾಶ್ರಯಂ ಜ್ಞಾನಂ ಅಂತ ಹೀಗೆ ಶಬ್ದ ಇದ್ದೇ ಇದೆ. ಆ ಕರ್ಮಕ್ಕೆ ಒಂದು ಕ್ರಿಯಾಪದ ಬೇಕಾಗ್ತದೆ. ಅದರಿಂದ ಮದಾಶ್ರಯಂ ಜ್ಞಾನಂ ಉಪದೇಷ್ಟುಂ ಅಂತ ಮತ್ತೆ ಸೇರಿಸ್ಕೋಬೇಕಾಗ್ತದೆ. ಹೀಗೆ ಸ್ಥಾತುಂ ಮತ್ತು ಉಪದೇಷ್ಟುಂ ಎರಡನ್ನೂ ಅಧ್ಯಾಹಾರ ಮಾಡ್ಕೊಳ್ಳೋದಕ್ಕಿಂತ ಅಲ್ಲಿ ಜ್ಞಾನಂ ಮದಾಶ್ರಯಂ ಅಂತೇನಿದೆ ಅದು ಒಂದಕ್ಕೆ ಆ ಒಂದು ಕರ್ಮಕ್ಕೆ ಬೇಕಾದ ಕ್ರಿಯಾಪದವನ್ನು ಅಧ್ಯಾಹಾರ ಮಾಡಿಕೊಳ್ಳೋದು ಹೆಚ್ಚು ಯೋಗ್ಯ. ಅದರಿಂದ ಯಾದವಾರ್ಯರ ಸ್ಥಾತುಮ್ ಅಂತ ಶೇಷಕ್ಕಿಂತ ಉಪದೇಷ್ಟುಮ್ ಅನ್ನೋ ಶೇಷವೇ ಹೆಚ್ಚು ಯೋಗ್ಯ. ವಸ್ತುತಃ ಉಪದೇಷ್ಟುಮ್ ಅಂತ ಶೇಷನೂ ಏನು ಬೇಕಾಗಿಲ್ಲ, ಅಧ್ಯಾಹಾರವೂ ಏನು ಬೇಕಾಗಿಲ್ಲ. ನನ್ನ ನಂತರ ಆ ಜ್ಞಾನಕ್ಕೆ ಉದ್ಧವನೇ ಯೋಗ್ಯ. ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ, ಜ್ಞಾನವನ್ನು ತಾನು ಇಟ್ಕೊಳ್ಳಿಕ್ಕೆ ಮತ್ತು ಅದನ್ನು ಜಗತ್ತಿಗೆ ಕೊಡಲಿಕ್ಕೆ ಅಂತ. ಜ್ಞಾನಕ್ಕೆ ಅವನು ಯೋಗ್ಯನಾಗುವುದು ಅಂದರೆ ತಾನು ಅದನ್ನು ಹೊಂದುವುದು ಮತ್ತು ಇನ್ನೊಬ್ಬರಿಗೆ ಕೊಡುವುದು, ಎರಡೇ ಜ್ಞಾನದ ಕೆಲಸ ಅಂತ ಹೀಗೆ ಅರ್ಥ ಆಗ್ಬೋದು. ಆದ್ದರಿಂದ ಉಪದೇಷ್ಟುಮ್ ಅಂತ ಅಧ್ಯಾಹಾರವೂ ಏನು ಬೇಕಾಗಿಲ್ಲ. ಇದು ನನ್ನ ದೃಷ್ಟಿ. ಅದು ನಿಮಗೆ ಹೇಗೆ ಕಾಣಿಸ್ತದೋ ಹಾಗೆ ಅರ್ಥ ನೀವು ಮಾಡ್ಕೋಬೇಕು. ಮುಂದೆ 31ನೇ ಶ್ಲೋಕ. ನಾನು ಪ್ರಭು, ಜಗತ್ತಿನ ಪ್ರಭು, ಆದರೆ ಆ ಉದ್ಧವನ ಭಕ್ತಿ ಮೊದಲಾದ ಗುಣಗಳಿಂದ ನಾನು ಅವನಿಗೆ ಮಾರು ಹೋಗಿದ್ದೇನೆ. ಮನ್ಯೂನಃ ಮತ್ತೋ ಹೀನಃ ನ ಭವತಿ. ಸ್ವಲ್ಪವೂ ನನಗಿಂತ ಆತ ಹೀನನಲ್ಲ. ನನಗೇನು ಯಾವ ದೃಷ್ಟಿಯಿಂದೂ ಆತ ಕಡಿಮೆ ಅಲ್ಲ, ನನಗೆ ಸಮಾನವೇ. ಅದಕ್ಕೆ ಭಾಗವತ ತಾತ್ಪರ್ಯ ಇದೆ, ಅದನ್ನು ಈ ಮುಂದೆ ನಾವು ನೋಡೋಣ. ಯಾದವಾರ್ಯರ ವ್ಯಾಖ್ಯಾನ ಅಂದರೆ ನಿರ್ಜಿತ ಅಂದರೆ ವಶೀಕೃತ. ನನ್ನನ್ನು ವಶೀಕರಿಸ್ಕೊಂಡ್ಬಿಟ್ಟಿದ್ದಾನೆ ಈ ಉದ್ಧವ ತನ್ನ ಗುಣಗಳಿಂದ. ಗ್ರಾಹಯನ್ ಅಂತಿದೆ. ಗ್ರಾಹಯನ್ ಅಂದರೆ ಈ ಜಗತ್ತಿಗೆ ಆ ತತ್ವಜ್ಞಾನವನ್ನು ಕೊಡ್ತಾ ಅವನು ಇಲ್ಲಿ ನಿಲ್ಲಲಿ.
ಅಂತ ಹೀಗಾದರ ಅಭಿಪ್ರಾಯ ಹೇಳ್ತಾರೆ. ನೀಚಾನಾಮಪಿ ಉತ್ತಮೈಃ ಯತ್ಕಿಂಚಿತ್ ಯತ್ಕ್ವಚಿತ್ ಅಧಿಕತ್ವಾದಿಕಂ ಉಚ್ಯತೆ. ಎಲ್ಲಾದರೂ ಈ ಥರ ಅಧಿಕತ್ವವನ್ನು ಹೆಚ್ಚಿಂದ ಏನಾದರೂ ಹೇಳಿದರೆ ಅದಕ್ಕೊಂದು ಬೇರೆ ತಾತ್ಪರ್ಯ ಇದೆ ಅಂತ ಭಾಗವತ ತಾತ್ಪರ್ಯದಲ್ಲಿ ಅಭಿಪ್ರಾಯ ಪಡ್ತಾರೆ. ಅದನ್ನೀಗ ನೋಡೋಣ. ಬ್ರಹ್ಮತರ್ಕದ ಮಾತನ್ನು ಆಚಾರ್ಯರು ಕೋಟ್ ಮಾಡ್ತಾರೆ. ಉತ್ತಮೈರಧಿಕತ್ವಂ ವಾ ಸಾಮ್ಯಂ ವಾ ವಿಜಯೋಪಿ ವಾ ಉಚ್ಯತೆ ಪಿತು ನೀಚಾನಾಂ ಮೋಹಾರ್ಥಂ ವಾ ಪ್ಯುಪೇಕ್ಷಯ ಮೂಢದೃಷ್ಟ್ಯನುಸಾರಾದ್ವಾ ಕಿಂಚಿತ್ ಸಾಮ್ಯೇನವಾ ಕ್ವಚಿತ್ ಅಂತ ಆ ಬ್ರಹ್ಮತರ್ಕದ ಅಭಿಪ್ರಾಯ. ಆ ಮಾತಿಗೆ ಅನುಸಾರವಾಗಿ ಇದನ್ನು ನಾವು ಹೇಗೆ ವ್ಯಾಖ್ಯಾನಿಸಬೇಕು ಅಂತ ಅನ್ನೋದು ಗೊತ್ತಾಗ್ತದೆ. ಈ ಶ್ಲೋಕವನ್ನು ಹೇಗೆ ವ್ಯಾಖ್ಯಾನಿಸಬೇಕು ಅಂತ. ಯಾವುದಾದ್ರೂ ಒಂದು ಪ್ರಸಂಗದಲ್ಲಿ ಇಬ್ಬರನ್ನ ಕುರಿತು ನಾವು ಮಾತನಾಡುವ ಪ್ರಸಂಗ ಇದ್ದಾಗ ಅದಕ್ಕೆ ಹೇಗೆ ಅರ್ಥ ಮಾಡಬೇಕು ಅಂದರೆ, ಕೆಳಗಿನ ಒಬ್ಬ ವ್ಯಕ್ತಿಯನ್ನು ಮೇಲಿನವನಿಗಿಂತ ಉತ್ತಮ ಅಂತ ಹೇಳಿದಾಗ ಅಥವಾ ಮೇಲಿನವನಿಗೆ ಸರಿಸಮಾನ ಅಂತ ಹೇಳಿದಾಗ, ಆ ಕೆಳಗಿನ ವ್ಯಕ್ತಿ ಮೇಲಿನವನನ್ನೇ ಗೆದ್ದಿದ್ದಾನೆ ಅಂತ ಹೇಳಿದಾಗ ಅದನ್ನು 4 ಬಗೆಯಿಂದ ಅರ್ಥ ಮಾಡಬೇಕಂತೆ. ಅದನ್ನೇ ಉತ್ತಮೈಃ ಅಧಿಕತ್ವಂ ವಾ ಸಾಮ್ಯಂ ವಾ ವಿಜಯೋಪಿ ವಾ ಈ 3 ಸಂಗತಿಗಳನ್ನ ಎಲ್ಲರೂ ವರ್ಣನೆ ಮಾಡಿದರೆ ಅದಕ್ಕೆ ಒಟ್ಟು 4 ರೀತಿಯಾದ ಅಭಿಪ್ರಾಯ ಇರ್ತದೆ. ಒಂದು ಮೋಹಾರ್ಥಂ, ಅದರಲ್ಲಿ ಉತ್ತಮರ್ಯಾರು ನೀಚರ್ಯಾರು ಅಂತನ್ನೋದು, ಉತ್ತಮರ್ಯಾರು ಅಧಮರ್ಯಾರು ಅಂತನ್ನೋದು ಸಾಮಾನ್ಯವಾಗಿ ಯಾರಿಗೂ ತಿಳಿಯದೇ ಇರಲಿ, ತೀವ್ರವಾದ ಮಥನವನ್ನು ಮಾಡಿದವರಿಗಷ್ಟೇ ಅದು ತಿಳಿಯಲಿ, ತತ್ವಜ್ಞಾನಕ್ಕೆ ಅಯೋಗ್ಯರಾದವರಿಗೆ ಮೋಹ ಬರೆಸುವ ಉದ್ದೇಶ ಇರಲಿ ಅಂತ ಒಂದು. ಇದು ಒಂದು. ಇನ್ನೊಂದು ಉಪೇಕ್ಷ, ಕೆಳಗಿನವರೇ, ಮೇಲಿನವರು ಮೇಲಿನವರೇ, ಆದರೆ ಕೆಳಗಿನವರಲ್ಲಿರುವಂಥ ಆ ಒಂದು ಅಧಮತ್ವ ಏನಿದೆ ಅದನ್ನು ಮುಚ್ಚಿ ತಾತ್ಕಾಲಿಕವಾಗಿ ಅದನ್ನು ಬದಿಗಿಟ್ಟು ಪ್ರಶಂಸೆಗಾಗಿ ಅವರನ್ನು ಅತಿಶಯೋಕ್ತಿಯಿಂದ ಹೇಳೋದಷ್ಟೆ. ಇದು ಇನ್ನೊಂದು ದೃಷ್ಟಿಕೋನ. ಇನ್ನೊಂದು ಮೂಢದೃಷ್ಟಿ ಅಥವಾ ದರ್ಶನ ಭಾಷೆಯಿಂದ ಆಡೋದು. ಕೆಲವರಿಗೆ ಅವರೇನೋ ದೊಡ್ಡ ಜ್ಞಾನಿಗಳು ಅಲ್ಲದೆ ಹೋದರೂ ಕೂಡ ಅವರು ಮೂಢರಾದವರು, ಅವರಿಗೆ ಏನು ಕಂಡಿದೆ, ಕಾಣೋದೇನೋ ಕಾಣಿಸಿರ್ತದೆ. ಕೆಲವು ಸರಿ ಉದ್ಧವನು ಕೃಷ್ಣನಿಗೆ ಸಮಾನ ಅಂತ ಕಾಣಿಸಿಬಿಡ್ತದೆ ಕೆಲವರಿಗೆ. ಅದು ಹಿಂದೊಂದು ಸರಿ ಅಂಥ ಅನೇಕ ಪ್ರಸಂಗಗಳನ್ನು ನೋಡಿದ್ದೇವೆ. ಭಾಗವತದಲ್ಲಿ ಮುಂದೆ ಕೂಡ 10ನೇ ಸ್ಕಂದದಲ್ಲಿ ಉದ್ಧವ ಕೃಷ್ಣನ ಸೂಚನೆಗನುಸಾರವಾಗಿ ವೃಂದಾವನಕ್ಕೆ ಬಂದಾಗ ಪೀತಾಂಬರ ಇತ್ಯಾದಿಗಳನ್ನು ಉಟ್ಕೊಂಡಂಥ ಅವನನ್ನು ನೋಡಿ ಕೃಷ್ಣನೇ ಬಂದನೇನೋ ಅಂತ ಅಂದ್ಕೊಂಡಿದ್ರಂತೆ ಗೋಪಸ್ತ್ರೀಯರು. ಅದೊಂದು ಹಾಗೆ ಅನಿಸಿತ್ತು ಅವರಿಗೆ. ಹಾಗೆ ಇಂಥ ಭಾಗಗಳನ್ನು ಪ್ರಸಂಗಗಳನ್ನು ನೋಡಿದಾಗ ಕೆಲವರಿಗೆ ಕೃಷ್ಣ ಮತ್ತು ಉದ್ಧವ ಇಬ್ಬರು ಸಮಾನರು ಅಂತ ಮೂಢರಿಗೆ ಕಾಣುತ್ತದೆ. ದೃಷ್ಟಿ ಅಂದರೆ ಕಾಣುವುದು. ಇದನ್ನೇ ದರ್ಶನ ಭಾಷೆ ಅಂತ ಹೇಳೋದು. ಈ ವಸ್ತುಸ್ಥಿತಿಯನ್ನು ಹೇಳಿದ್ದಲ್ಲ, ಯಾರಿಗೋ ಕಾಣಿಸಿದ್ದನ್ನು ಹೇಳಿದ್ದಷ್ಟೆ. ಕಿಂಚಿತ್ ಸಾಮ್ಯೇನವ, ಇನ್ನು ಪ್ರತಿಯೊಬ್ಬರೂ ಕೂಡ ಶ್ರೇಷ್ಠರೇ. ಅವನೊಬ್ಬ ದೊಡ್ಡ ವಿದ್ವಾಂಸ, ದೊಡ್ಡ ಪರಾಕ್ರಮಿ ಅಂತ ಹೇಳಿದರೆ ಅವನಿಗಿಂತ ದೊಡ್ಡವರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ ಅಂತ ಅರ್ಥ ಅಲ್ಲ. ತನಗಿಂತ ಕೆಳಗಿನವರು ಯಾರಿದ್ದಾರೆ ಅವ್ರಿಗಿಂತ ಇವನು ಶ್ರೇಷ್ಠ ಅಂತ ಅರ್ಥ. ಭಗವಂತ ಲಕ್ಷ್ಮೀ ಬ್ರಹ್ಮ ಇತ್ಯಾದಿಗಳಿಗಿಂತ ಶ್ರೇಷ್ಠ. ಲಕ್ಷ್ಮೀ ಬ್ರಹ್ಮಾದಿಗಳು ಹಿಡಿದು ಸಮಸ್ತ ಪ್ರಪಂಚವೂ ಆತನಿಗಿಂತ ಕನಿಷ್ಠ. ಅದರಂತೆ ಉದ್ಧವನೂ ಕೂಡ ಶ್ರೇಷ್ಠ ಗುರುವೇ, ಶ್ರೇಷ್ಠ ವ್ಯಕ್ತಿಯೇ. ಹೇಗೆಂದರೆ ಅವನಿಗಿಂತಲೂ ಕೆಳಗಿನ ತರಗತಿಯಲ್ಲಿರುವಂಥ ಅನೇಕ ಗುರುಗಳಿದ್ದಾರೆ, ಅವರೆಲ್ಲರಿಗಿಂತ ಈತ ಶ್ರೇಷ್ಠ ಅಂತ ಹೀಗೊಂದು ಸಮಾನತೆಯ ವಿವಕ್ಷತೆಯಿಂದ ಹೇಳಿದರು. ಸಾಮ್ಯೇನವ ಕ್ವಚಿತ. ಭಗವಂತನಿಗೂ ಉದ್ಧವನಿಗೂ ಸಮಾನತೆ ಇದೆ. ಹೇಗೆ ಅಂದರೆ, ಏನು ಸಮಾನತೆ ಅಂದರೆ ಪೂರ್ಣವಾದ ಗುಣಗಳ ಸಮಾನತೆ ಅಲ್ಲ. ಭಗವಂತ ಹೇಗೆ ತನಗಿಂತ ಕೆಳಗಿನವರಾದ ಎಲ್ಲರಿಗಿಂತಲೂ ದೊಡ್ಡವನು, ಹಾಗೆ ಉದ್ಧವನೂ ಕೂಡ ತನಗಿಂತ ಕೆಳಗಿನವರಾದ ಎಲ್ಲರಿಗಿಂತಲೂ ಉತ್ತಮ. ಇಷ್ಟೇ ಅರ್ಥ. ಸಮಸ್ತ ಪ್ರಪಂಚದಲ್ಲಿ ಉತ್ತಮ ಅಂತ ಅರ್ಥ ಅಲ್ಲ. ಭಗವಂತನಿಗೆ ಪೂರ್ಣವಾಗಿ 100% ಸಮಾನ ಅಂತ ಅರ್ಥ ಅಲ್ಲ. ತನಗಿಂತ ಕೆಳಗಿನವರ ಒಂದು ಪರಿಗಣನೆಯಲ್ಲಿ ಅವರನ್ನು ಹೋಲಿಸಿ ನೋಡಿದಾಗ ಉದ್ಧವ ಶ್ರೇಷ್ಠ. ಹೇಗೆ ಅಂದರೆ ಭಗವಂತನು ಹಾಗೇನೇ ಶ್ರೇಷ್ಠ.
ತನಗಿಂತ ಕೆಳಗಿನವರಿಗಿಂತ ಭಗವಂತ ಶ್ರೇಷ್ಠ. ಇಷ್ಟೇ ಭಗವಂತನಿಗೂ ಉದ್ಧವನಿಗೂ ವ್ಯತ್ಯಾಸ. ಭಗವಂತನಿಗೆ ಇಡೀ ಜಗತ್ತು ಸಮಸ್ತ ಪ್ರಪಂಚವೂ ಅವನಿಗಿಂತ ಕೆಳಗೆ ಬರ್ತದೆ. ಉದ್ಧವನಿಗೆ ಸಮಸ್ತ ಪ್ರಪಂಚವೂ ಆತನಿಗಿಂತ ಕೆಳಗೆ ಬರೋದಿಲ್ಲ. ಅವನಿಗಿಂತ ಮೇಲಿರುವಂಥ ಅನೇಕ ಜನ ದೇವತೆಗಳು ಇದ್ದೇ ಇದ್ದಾರೆ. ಇಂದ್ರ ಮೊದಲಾದ ದೇವತೆಗಳು, ಗರುಡ ಶೇಷ ರುದ್ರಾದಿಗಳು, ಬ್ರಹ್ಮವಾಯುಗಳು, ಲಕ್ಷ್ಮೀ ಪರಮಾತ್ಮ ಮೊದಲಾದವರು ಇದ್ದೇ ಇದ್ದಾರೆ. ಅಂತೂ ತನಗಿಂತ ಕೆಳಗಿನವರಲ್ಲಿ ಉತ್ತಮತೆ ಅನ್ನುವುದು ಕೃಷ್ಣನಿಗೂ ಸಮಾನ, ಉದ್ಧವನಿಗೂ ಸಮಾನ. ಹೀಗೆ ಬ್ರಹ್ಮತರ್ಕದಲ್ಲಿ ಬಂದಿದೆ. ಅದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. ಆದರೆ ಇದು ಅಸಂಗತವಾಗಿ ಕಾಣಿಸ್ತದೆ ಅನೇಕ ಬೇರೆ ವ್ಯಾಖ್ಯಾನಕಾರರಿಗೆ. ಆಚಾರ್ಯರು ಮಾಡಿದ ಈ ಭಾಗವತ ತಾತ್ಪರ್ಯವನ್ನು ಒಪ್ಪದೇ ಇದ್ದವನಿಗೆ ಕೇವಲ ಪ್ರೀತಿಯಿಂದ ಪ್ರಶಂಸೆಗಾಗಿ ಮಾಡಿದ್ದು ಅಂತ ಹೀಗೆ ಕಾಣಿಸ್ತದೆ. ಅದು ಕೇವಲ ಪ್ರಶಂಸೆ, ಪ್ರೀತಿಯ ಪ್ರಶಂಸೆ ಅಂತ ಇಟ್ಕೊಂಡ್ರೆ ಏನೂ ದೋಷ ಇಲ್ಲವೇ ಇಲ್ಲ. ಆದರೆ ಅನೇಕ ಜನ ವ್ಯಾಖ್ಯಾನಕಾರರು ಅದನ್ನು ವಾಸ್ತವಿಕ ಅಂತ ಸ್ವೀಕಾರ ಮಾಡಿದ್ದಾರೆ. ವಿಶ್ವನಾಥ ಚಕ್ರವರ್ತಿಗಳ ವ್ಯಾಖ್ಯಾನ ಇದೆ, ಉದ್ಧವ ಜ್ಞಾನಿ ಆದ್ದರಿಂದ ಶ್ರೀಕೃಷ್ಣನಂತೆ ಮಾಯೆಯನ್ನು ವಶೀಕರಿಸಿಕೊಂಡವನು, ಆದ್ದರಿಂದ ಕೃಷ್ಣನಿಗಿಂತ ಅವನೇನು ಕಡಿಮೆ ಅಲ್ಲ ಅಂತ. ಹಾಗೇನೆ ಶ್ರೀಧರಾದಿ ಬೇರೆ ಬೇರೆ ವ್ಯಾಖ್ಯಾನಕಾರರು ಕೂಡ ಯದ್ಗುಣೈ ನಾರ್ದಿತ ಪ್ರಭು ಅಂತ ಬೇರೆ ಒಂದು ಪಾಠ ಇಟ್ಕೊಂಡಿದ್ದಾರೆ. ಉದ್ಧವ ಈ ಸತ್ವಾದಿ ಗುಣಗಳಿಂದ ಯಾವತ್ತೂ ಪೀಡಿತನಾಗಿಲ್ಲ, ಅವನು ಗುಣಾತೀತ. ಭಗವಂತನು ಸತ್ವಾದಿ ಗುಣಗಳಿಂದ ಅತೀತ, ಹಾಗೆ ಕೃಷ್ಣನಿಗೆ ಅವನು ಸಮಾನ ಅಂತ ವ್ಯಾಖ್ಯಾನ ಮಾಡ್ತಾರೆ. ವಲ್ಲಭಾಚಾರ್ಯ ವ್ಯಾಖ್ಯಾನ ಮತ್ತೊಂದು ಥರ ಇದೆ. ಗುಣಾ ಹಿ ಬಹುಧಾ ಹೃದಯೇ ಕ್ಷೋಭ ಉತ್ಪಾದಯಂತೆ. ಸತ್ವರಜಸ್ತಮ ಗುಣಗಳು ಹೃದಯದಲ್ಲಿ ದೊಡ್ಡ ಕ್ಷೋಭೆ ಉಂಟು ಮಾಡ್ತವೆ. ಕ್ಷೋಭರಹಿತೋ ಬ್ರಹ್ಮಾಪಿನ ಭವತೆ. ಬ್ರಹ್ಮನಿಗೂ ಈ ಕ್ಷೋಭೆ ತಪ್ಪಿದ್ದಲ್ಲ. ಅತಃ ಅಯಮೇವ ಗುಣೈ ನಾರ್ದಿತಃ. ಆದರೆ ಈ ಉದ್ಧವ ಮಾತ್ರ ಯಾವತ್ತೂ ಆ ಮೂರು ಗುಣಗಳ ಕ್ಷೋಭೆಗೊಳಗಾದವನಲ್ಲ. ಅವನು ಇಷ್ಟಾದರೂ ಕೃಷ್ಣನನ್ನು ಸೇವೆ ಮಾಡ್ತಿದ್ದಾನೆ. ನೀಚಾದಿಪಿ ನೀಚ ಭಾವೇನ ಕೃಷ್ಣಂ ಸೇವತೆ ಅಯಮೇವ ಹಿ ಸ್ವಭಾವಜಯ. ಹೀಗೆ ಸ್ವಭಾವವನ್ನು ಗೆಲ್ಲುವುದು ಅಂದರೆ ಇದೆ ಅಂತ ಅನೇಕ ಥರದ ವ್ಯಾಖ್ಯಾನಗಳನ್ನು ವಲ್ಲಭಾದಿಗಳು ಮಾಡಿದ್ದಾರೆ. ಆದರೆ ಆಚಾರ್ಯರು ಬ್ರಹ್ಮತರ್ಕದ ಆಧಾರವನ್ನು ಕೊಟ್ಟು ಅದನ್ನು ಹೇಗೆ ಅರ್ಥ ಮಾಡಬೇಕು ಅಂತ ಅನ್ನೋದನ್ನು ತಿಳಿಸಿದ್ದಾರೆ. ಅನಂತ ತೀರ್ಥರು ಅಂತ ವ್ಯಾಖ್ಯಾನ ಒಂದು ಕಾಣಿಸ್ತದೆ. ಈ ಉದ್ಧವನ ಗುಣಗಳಿಗೆ ನಾನು ವಶೀಕೃತ ಆಗಿದ್ದೇನೆ, ಭಕ್ತ್ಯಾದಿ ಗುಣೈ ನಿರ್ಜಿತ ವಶೀಕೃತ. ಅಂಥ ಉದ್ಧವ ನನ್ನ ಅನುಗ್ರಹದಿಂದ ಅಣ್ವಪಿ ನ ನ್ಯೂನಃ ಅಂತಿದೆಯಲ್ಲ, ನ ಉದ್ಧವ ಅಣ್ವಪಿ ಮನ್ಯೂನಃ ಅಂತಂದರೆ ನನಗಿಂತ ಕಡಿಮೆ ಅಂತ ಅರ್ಥ ಅಲ್ಲ. ನನ್ನ ಭಕ್ತರಾದವರು ಅನೇಕ ಜನ ಜ್ಞಾನ ಪ್ರವರ್ತಕರಿದ್ದಾರೆ, ಅನೇಕ ಜನ ಗುರುಗಳು ಜಗತ್ತಿನಲ್ಲಿ ಸಾಧು ಸತ್ಪುರುಷರು ಇದ್ದೇ ಇದ್ದಾರೆ. ಅವರಲ್ಲಿ ಇವನು ಕಿಂಚಿದಪ್ಪಿ ನ್ಯೂನೋ ನ, ಅವರಲ್ಲಿ ಇವನು ಕಡಿಮೆಯವನೇನಲ್ಲ, ಸಮರ್ಥನೇ ಆಗಿದ್ದಾನೆ ಅಂತ. ಹೀಗೆ ನನಗಿಂತ ಅವನು ಕಡಿಮೆ ಅಂತ ಅರ್ಥವನ್ನೇ ಅವರು ಇಟ್ಕೊಂಡಿಲ್ಲ ಅನಂತ ತೀರ್ಥರು. ಭಗವಂತನ ಭಕ್ತರಾದ ಜ್ಞಾನ ಪ್ರವರ್ತಕ ಗುರುಗಳಲ್ಲಿ ಇವನು ಯಾವ ದೃಷ್ಟಿಯಿಂದಲೂ ಕಡಿಮೆಯವನಲ್ಲ, ಸಮರ್ಥನೇ ಆಗಿದ್ದಾನೆ. ಆದ್ದರಿಂದ ನಾನು ಇಲ್ಲಿಯವರೆಗೆ ಹೇಗೆ ಜನರಿಗೆ ತತ್ವೋಪದೇಶ ಮಾಡ್ತಾ ಇಲ್ಲಿದ್ದೆ, ಹಾಗೆ ನನ್ನ ಬಳಿಕ ಅವನು ಜಗತ್ತಿಗೆ ತತ್ವೋಪದೇಶವನ್ನು ಮಾಡ್ತಾ ಇಲ್ಲಿ ಇರಲಿ ಅಂತ ಹೀಗೆ ಭಗವಂತ ಹೀಗೆ ಬಯಸಿದ ಅಂತ ಅದರ ತಾತ್ಪರ್ಯ. ಮುಂದೆ 32ನೇ ಶ್ಲೋಕದಲ್ಲಿ ಶಬ್ದಯೋನಿ ಅಂದರೆ ಶಬ್ದ ವೇದ ಯೋನಿ ಜ್ಞಪ್ತಿ ಕಾರಣಂ. ಶಾಸ್ತ್ರವೇ ಇವನಿಗೆ ಈ ಭಗವಂತನ ಜ್ಞಾನಕ್ಕೆ ಕಾರಣ, ಆದ್ದರಿಂದ ಅವನು ಶಬ್ದಯೋನಿ. ಇದನ್ನೇ ಬ್ರಹ್ಮಸೂತ್ರದಲ್ಲಿ ಶಾಸ್ತ್ರಯೋನಿ ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ. ಶಬ್ದಯೋನಿ ಅನ್ನೋ ಶಬ್ದಕ್ಕೆ ವೇದ ಪ್ರವರ್ತನ ಕಾರಣ, ವೇದಗಳ ಪ್ರಸಾರಕ್ಕೆ ಅವನ ಕಾರಣ ಅಂತ ಅರ್ಥ ಶ್ರೀಧರರು ಬರೆದದ್ದು ಕಾಣಿಸ್ತದೆ. ವೀರರಾಘವರೊಬ್ಬರು ಮಾತ್ರ ಶಬ್ದಯೋನಿ ಅಂದರೆ ಶಾಸ್ತ್ರ ಪ್ರಮಾಣ ಗಮ್ಯನ ಅಂತ ಹೀಗೆ ಅರ್ಥ ಹೇಳ್ತಾರೆ. ಅಲ್ಲಿಗೆ ಇವತ್ತಿನ ಈ ಭಾಗ
32ನೇ ಶ್ಲೋಕದ ವಿವರದೊಂದಿಗೆ ಸಮಾಪ್ತವಾಗಿದೆ.